ಇವತ್ತಿನ ಲೋಕಲ್ ಮಾತ್ನಲ್ಲಿ ದಕ್ಷಿಣ ಕನ್ನಡದ ಸುದ್ದಿ. ದಕ್ಷಿಣ ಕನ್ನಡದಲ್ಲಿ ಡಿಸಿ ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿಯ ನಾಯಕರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಬಿಜೆಪಿಯ ಶಾಸಕರು ವರ್ಸಸ್ ಡಿಸಿ ಅನ್ನೋ ರೀತಿಯಲ್ಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ. ಆ ಮೂಲಕ ಕರಾವಳಿಯಲ್ಲಿ ಮತ್ತೊಂದು ಹೊಸ ಹೋರಾಟಕ್ಕೆ ಮುನ್ನಡೆ ಬರೆದಿದ್ದಾರೆ ಕಮಲ ಕಲಿಗಳು. ಜಿಲ್ಲಾಧಿಕಾರಿ ಮುಳ್ಳಾಯ್ ಮುಗಿಲನ್ ವಿರುದ್ಧ ಕೇಸರಿ ಪಾಳಯ ನಿಗಿ ಕೆಂಡವಾಗಿದೆ. ಡಿಸಿ ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ಪ್ರತಿಭಟನೆಗಳು, ಬಿಜೆಪಿಯ ನಾಯಕರ ಮಾತು ಅಂದ್ರೆ ಡಿಸಿ ಮುಲಾಜಿಗೆ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಡಿಸಿ ವಿರುದ್ಧ ಭರತ್ ಶೆಟ್ಟಿ ಹಾಗೆ ಕೋಟ್ಯಾನ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಿಷ್ಟು ಮಾತ್ರ ಸತ್ಯ. ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ ಸರ್. ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಜನತಾದಳದಿಂದ ಬಂದವರು, ಬಿ ಜೆ ಪಿ ಜನತಾದಳದ ಕಡೆ ಬಂದವರು. ಅವ್ರಿಗೆ ಬಹುಶಃ ಪಾಳೆ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ವಿಜಯ್, ಯಾರು ಸತೀಶ್ ಜಾರಕಿಹೊಳಿನ ಎಂಬಿ ಪಾಟೀಲ, ಯಾರ ಕಡೆಯಿಂದ ಪ್ರಯತ್ನಗಳು ಜೋರಾಗಿ ಕಾಣೋಕೆ ಸಿಗ್ತಾ ಇದೆ ಅಂತ? ಸ್ಮಿತಾ, ಕಳೆದ 1.5 ವರ್ಷಗಳಿಂದ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಚರ್ಚೆಯಾಗದಂಥ ವಿಚಾರ ಕಳೆದ 15 ದಿವಸಗಳಿಂದ ಮೇಲಿಂದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂಥದ್ದು, ಬಹಿರಂಗ ಹೇಳಿಕೆ ಕೊಡ್ತಾ ಇರುವಂಥದ್ದು. ಅದು ಮೂಢ ವಿಚಾರ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇನ್ನೂ ತೀರ್ಪು ಬಾಕಿ ಇರುವಂಥ, ವಿಚಾರಣೆ ಬಾಕಿ ಇರುವಂಥ ಬೆನ್ನಲ್ಲೇ ಈ ರೀತಿ ಮುಖ್ಯಮಂತ್ರಿ ಸ್ಥಾನ ಹೇಳಿಕೆ ಕೊಡ್ತಾ ಇರುವಂಥ ಹಿಂದೆ ಏನಾದರೂ ಕೂಡ ಮಹತ್ವದ ಬದಲಾವಣೆ ತೀರ್ಪಿನ ನಂತರ ಆಗುತ್ತಾ ಅನ್ನೋದಕ್ಕೆ ಪೂರಕವಾಗಿ ಈ ಹೇಳಿಕೆಗಳು ಬರ್ತಾ ಇರುವಂಥದ್ದು. ಅಂದರೆ ಒಂದು ಸಂದೇಶ, ಒಂದು ಸೂಚ್ಯವಾಗಿ ಹೇಳೋದಾದರೆ ಹೈಕಮಾಂಡ್ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುತ್ತಾ ಅನ್ನೋ ಒಂದು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಇದೆಲ್ಲದರ ಮಧ್ಯೆ ಈಗ ಮುಖ್ಯಮಂತ್ರಿಯ ಆಪ್ತ ಬಳಗದಲ್ಲಿ ಗುಡಿಸ್ಕೊಂಡಿರುವಂತಹ MB ಪಾಟೀಲ್ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಏನು, ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಆಯ್ಕೆ ಬೇಕಾದರೆ ಸೀನಿಯರಿಟಿ ಬೇಕಾಗಿಲ್ಲ ಅಂತ. ಅಂದರೆ ಅದು ಹೇಳುವ ಮೂಲಕ ಏಕೈಕಿ ಹೇಳಿಕೆ ಕೊಟ್ಟಿರುವಂತಲ್ಲ, ಇದರಿಂದ ನಾನಾ ರೀತಿಯ ಅರ್ಥಗಳು ಇರುವಂಥದ್ದು. ಇಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಏನಾದರೂ ಸನ್ನಿವೇಶ ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಆಗ್ತಾರೆ ರಾಜ್ಯ ರಾಜಕಾರಣಕ್ಕೆ ಅನ್ನೋಂಥದ್ದು ಬಲವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ MB ಪಾಟೀಲ್ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಅದು ಕೇವಲ MB ಪಾಟೀಲ್ ಹೇಳಿಕೆ ಅಲ್ಲ, ಮುಖ್ಯಮಂತ್ರಿಗಳ ಪಡಸಾಲದಿಂದ ಬಂದಂಥ ಹೇಳಿಕೆನ ಅನ್ನೋಂಥದ್ದು ಕೂಡ ಈಗ ಚರ್ಚೆ ವಿಚಾರ ಆಗಿರುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಹೈಕಮಾಂಡ್ಗೆ ಪಕ್ಷದಲ್ಲಿ ಸಿದ್ದರಾಮಯ್ಯ ವಿರೋಧಿ ಬಣಗಳಿಗೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಸಂಬಂಧಪಟ್ಟ ಬೆಳವಣಿಗೆಗಳು ಇಷ್ಟ ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇವಲ ಮುಖ್ಯಮಂತ್ರಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಮಾತ್ರ ಕೇಳೋಕೆ ಸಿಗ್ತಿರೋದಲ್ಲ, ಬದಲಾಗಿ ಮತ್ತೊಬ್ಬ ನಾಯಕರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸರ್ಕಾರವಾಗಿ, ರಾಜ್ಯ ಸರ್ಕಾರವಾಗಿ ಕೇಂದ್ರ ಸರ್ಕಾರವನ್ನ ಮತ್ತಷ್ಟು ತೀಕ್ಷ್ಣವಾಗಿ ಪ್ರಶ್ನೆ ಮಾಡುತ್ತೋ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಜನರ ಮುಂದೆ ಬಹಿರಂಗಪಡಿಸುತ್ತೋ ಅನ್ನೋ ಆತಂಕದಿಂದ ಬಿಜೆಪಿಗರು ಟಾಪಿಕ್ ಡಿವಿಯೇಟ್ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ದರ್ಶನ್ ವಿಚಾರವನ್ನ ಮುಂದಿಟ್ಕೊಂಡು, ಮುಡಾ ವಿಚಾರವನ್ನ ಮುಂದಿಟ್ಕೊಂಡು, ವಾಲ್ಮೀಕಿ ನಿಗಮದಲ್ಲಾದ ಹಗರಣದ ವಿಚಾರವನ್ನ ಮುಂದಿಟ್ಕೊಂಡು ಅಸಲಿ ಚರ್ಚೆಯ ವಿಚಾರವನ್ನ ಜನರಿಂದ ದೂರ ಮಾಡ್ತಿದ್ದಾರೆ ಬಿಜೆಪಿಗರು ಅನ್ನೋದು ಕಾಂಗ್ರೆಸ್ಸಿಗರ ವಾದ. ಮೊದಲು ಮಹದಾಯಿ ವಿಚಾರ, ಭದ್ರಾ ಮೇಲ್ದಂಡೆ ವಿಚಾರ, ಅದ್ರ ಬಗ್ಗೆ ಮಾತನಾಡಿ ಅದರ ದುಡ್ಡನ್ನ ಕೇಂದ್ರ ಸರ್ಕಾರದಿಂದ ಕೊಡಿಸಿ ನಂತರದಲ್ಲಿ ಬೇರೆ ಚರ್ಚೆ ಮಾಡಿ ಅಂತ ಹೇಳಿ ನೇರವಾಗಿ ಸವಾಲೆತ್ತಿದ್ದಾರೆ DCM DK ಶಿವಕುಮಾರ್. ಕೇಂದ್ರ ಸರ್ಕಾರದಿಂದ 5,300 ಕೋಟಿ ಬರೋದು ಬಾಕಿ ಇದೆ, ಕೊಡಿಸಿ ಮೊದಲದನ್ನ, ಆಮೇಲೆ ಕೂತು ದರ್ಶನ್ ವಿಚಾರನೂ ಮಾತಾಡೋಣ, ಆಮೇಲೆ ಕೂತು ಮೂಡಾ ವಿಚಾರನೂ ಮಾತಾಡೋಣ. ಆದರೆ ಮೊದಲು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೊಡಬೇಕಾದ ಹಣ ಕೊಡಲಿ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆರೋಪಕ್ಕೆ DK ಶಿವಕುಮಾರ್ ಅವರು ಕೌಂಟರ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕಾದ್ ನೋಡೋಣ ಯಾರು ಎಷ್ಟು ಟಾಪಿಕ್ ಡಿವಿಯೇಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ, ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಯಾವೆಲ್ಲ ವಿಚಾರಗಳು ತೆರೆ ಮರೆಗೆ ಹೋಗೋ ಪ್ರಯತ್ನಗಳಾಗುತ್ತೆ ಅಂತ ಹೇಳಿ. ಆದರೆ ಒಂದು ವಾಗ್ದಾನ, ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಮಾಧ್ಯಮವಾಗಿ ದಿನದ 24 ಗಂಟೆಯೂ ಕೂಡ ಸುದ್ದಿ ಪ್ರಸಾರ ಮಾಡುವ ಮಾಧ್ಯಮವಾಗಿ ಯಾವ ವಿಚಾರವನ್ನು ಕೂಡ ಜನರ ಬದುಕಿಗೆ ಜನರ ತೆರಿಗೆ ದುಡ್ಡಿಗೆ ಪರಿಣಾಮವನ್ನು ಬೀರುವಂತಹ ಯಾವುದೇ ವಿಚಾರವನ್ನು ಕೂಡ ಪಕ್ಕಕ್ಕೆ ಸರಿಸುವ
ಪ್ರಶ್ನೆಯೇ ಇಲ್ಲ. ನಾವು ಮೂಡಾ ವಿಚಾರನೂ ಆಗ್ತಾ ಇರುವ ಡೆವಲಪ್ಮೆಂಟ್ಸನ್ನು ನಾನ್ ಸ್ಟಾಪ್ ಲೈವ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೋರ್ಟ್ನಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಬೆಳವಣಿಗೆಗಳನ್ನು ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರ ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿ ಕೂಡ ಪ್ರಶ್ನೆಗಳನ್ನು ಪ್ರತಿನಿತ್ಯ ಕೇಳ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇದರ ಜೊತೆಯಲ್ಲೇನೆ ದರ್ಶನ್ ವಿಚಾರ ಕೂಡ, ದರ್ಶನ್ಗೆ ಸಿಗ್ತಾ ಇರುವ ರಾಜತಿಥ್ಯದ ವಿಚಾರವನ್ನ ಕೂಡ ಪ್ರಶ್ನೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಹೀಗಾಗಿ ಕೇಂದ್ರ ಸರ್ಕಾರ ಪ್ರಯತ್ನ ಪಡುತ್ತೋ, ರಾಜ್ಯ ಸರ್ಕಾರ ಪ್ರಯತ್ನ ಪಡುತ್ತೋ, ರಾಜಕೀಯವಾಗಿ ಏನೇ ಪ್ರಯತ್ನಗಳಾದರೂ ಕೂಡ ಟಾಪಿಕ್ ಡಿವಿಯೇಟ್ ಮಾಡೋಕೆ ರಿಪಬ್ಲಿಕ್ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಈ ಟಾಪಿಕ್ ಡಿವಿಯೇಷನ್ಗಳಿಗೆ ಅವಕಾಶ ಇರೋದಿಲ್ಲ. ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಬಿಂದಾಸ್ ಆಗಿ ರಾಜಾತಿಥ್ಯವನ್ನು ಸ್ವೀಕರಿಸ್ತಾ ಇದ್ದ ವಿಡಿಯೋ ಹಾಗೆ ಫೋಟೋ ವೈರಲ್ ಆಗಿದ್ದು, ಇದೀಗ ಪರಸ್ಪರ ರಾಜಕೀಯ ಕೆಸರೆರಚಾಟಕ್ಕೆ ಇದೇ ವಿಚಾರ ಕಾರಣವಾಗಿದೆ. ಫೋಟೋ ರಿಲೀಸ್ ಹಿಂದೆ ಕಾಂಗ್ರೆಸ್ನ ಕೈವಾಡ ಅನ್ನೋದು ಜೋಶಿವಾದ ಆದರೆ, ನೀವು ಮಾಡ್ತಿರೋದು ಡೈವರ್ಟ್ ಪಾಲಿಟಿಕ್ಸ್. ಕೇಂದ್ರ ಸರ್ಕಾರ ಈಗಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ. ಅದನ್ನ ನೀವು ಪಕ್ಕಕ್ಕಿಟ್ಟು ಜನರ ದೃಷ್ಟಿಯನ್ನ ಬೇರೆ ಕಡೆಗೆ ಸೆಳೆಯುವ ಭಾಗವಾಗಿ ಮೂಡಾ ದರ್ಶನ್ ಅಂತ ಹೇಳಿ ಬೇರೆ ಬೇರೆ ಆಯಾಮಗಳನ್ನು ಕೊಟ್ಟು ಚರ್ಚೆ ಮಾಡ್ತಿದ್ದೀರಿ ಅನ್ನೋದು ಕಾಂಗ್ರೆಸ್ನ ವಾದ. ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ರಿಲೀಸ್ ಆದ ಫೋಟೋ, ವಿಡಿಯೋ ಹಾಗೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಆರೋಪ ಪ್ರತ್ಯಾರೋಪಗಳು ಯಾವ ಹಂತಕ್ಕೆ ಹೋಗಿ ನಿಂತಿದೆ, ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಜೈಲಿನ ಫೋಟೋ ಹಿಂದೆ ಕೈವಾಡ, ಜೋಶಿ ಡಿಕೆ ನಡುವೆ ಫೋಟೋ ವಾರ್. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಡಿಕೆ ಕೌಂಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊರ್ಕಿಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋಸ್ ರಿಲೀಸ್ ಆಯ್ತು. ಆ ಫೋಟೋ ಬಿಟ್ಟಿದ್ದೆ ಕಾಂಗ್ರೆಸ್ನವರು ಅಂತ ಜೋಶಿ ಬಾಂಬ್ ಸಿಡಿಸಿದ್ರು. ಮೂಡಾ ಮತ್ತು ವಾಲ್ಮೀಕಿ ಪ್ರಕರಣ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ರು ಅಂತ ಜೋಶಿ ಬಾಂಬ್ ಹಾಕಿದ್ರು. ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಜೋಶಿ ಹೇಳಿಕೆಗೆ ಡಿಕೆ ತಿರುಗೇಟು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ದರ್ಶನ್ ಮೂಡಾ ವಿಚಾರ ಬಿಡ್ರಪ್ಪ, ನೀರಾವರಿ ಕ್ಷೇತ್ರದ ಮಹದಾಯಿ ಸಮಸ್ಯೆ ಬಗೆಹರಿಸಿ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ದುಡ್ಡು ಕೊಡಿಸ್ರಪ್ಪ ಅಂತ ಜೋಶಿ ವಿರುದ್ಧ ಡಿಕೆ ಕೆಂಡಾಕಾರಿದ್ದಾರೆ. ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ ಮೂಡಾ ವಿಚಾರ ಬಿಡಿ. ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಸಮರ್ಥನೆ ಮಾಡ್ಕೋತಾರ. ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆದಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ ಬಿ ಜೆ ಪಿ ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ ಬಿ ಜೆ ಪಿ ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಬಸ್ಕೊಂಡ್ರ. ಒಟ್ನಲ್ಲಿ ಕಾಟೇರನ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಇದೆ ಅಂತ ಬಿಜೆಪಿಯವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಈ ಫೋಟೋ ಕೌಂಟರ್ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.